ನಮಸ್ಕಾರ. ಇವತ್ತು ಡೇಟ್ ಬಂದು 16 ಜನವರಿ 2025. ಟೈಮ್ ಬಂದು 9:28 ಆಗಿದೆ. ಓಕೆ, 3-4 ಡೇಸಿಂದ ನನ್ನ ಮೈಕ್ ಇಶ್ಯೂ ಇತ್ತು, ಆದ್ದರಿಂದ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ನಾನು. ನಿನ್ನೆ ನನಗೆ ಮೈಕ್ ಡೆಲಿವರಿ ಆಯಿತು, ಹೊಸ ಮೈಕು. ಅದ್ರ ಸೆಟ್ಟಿಂಗ್ಸ್ ಎಲ್ಲ ರೆಡಿ ಮಾಡಿ ನಾನು ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಟ್ರೆಂಡ್ ಲೈನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಸಿಗುತ್ತಾ ಚೆಕ್ ಮಾಡೋಣ. 15 ಮಿನಿಟ್ಸಲ್ಲಿ ಹೋಗೋಣ ಹೈಯರ್ ಟೈಮಿಂಗಲ್ಲಿ. ಇಷ್ಟು ದಿನ ಡೌನ್ ಟ್ರೆಂಡಲ್ಲಿ ಇತ್ತು, ಈಗ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅನಿಸುತ್ತೆ. ಇವತ್ತು ಬೇರೆ ಗ್ಯಾಪ್ ಅಪ್ ಆಗಿದೆ. ನೋಡೋಣ, ಇಲ್ಲೊಂದು ಟ್ರೆಂಡ್ ಲೈನ್ ಹೋಗ್ತಾ ಇದೆ. ಇದು ಟ್ರೆಂಡ್ ಲೈನ್ ಥರ ಇಲ್ಲ ಆ್ಯಕ್ಚುಲಿ, ಇನ್ನೊಂದು ಸ್ವಲ್ಪ ಕೆಳಗೆ ಬರಬೇಕು ಕ್ಯಾಂಡಲ್ಸು. ಇಲ್ಲೊಂದು ಸಪೋರ್ಟ್ ಇದೆ. ರೆಸಿಸ್ಟೆನ್ಸ್ ಇದೆ. ಓಕೆ, ನಾನು ಗೆಸ್ ಮಾಡಿರೋ ಪ್ರಕಾರ ಇವತ್ತು ಮಾರ್ಕೆಟ್ ಇದರೊಳಗಡೆ ಟ್ರೇಡ್ ಮಾಡುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ, ಬ್ರೇಕ್ ಯಾವ ಕಡೆನಾದರೂ ಆದರೆ ನಾನು ಎಂಟ್ರಿ ತೊಗೊತೀನಿ. ಇದರೊಳಗಡೆ ಆಯಿತು ಓಡಾಡ್ತು ಮಾರ್ಕೆಟು ಅಂದರೆ ನಂದು ಎಂಟ್ರಿ ಸಿಗೋದು ಕಷ್ಟ. ವೆಯ್ಟ್ ಮಾಡೋಣ ಯಾವುದಕ್ಕೂ. ಓಕೆ, ತಿರ್ಗಿ ನಾನು ಆಪರ್ಚುನಿಟಿ ಸಿಕ್ಕಿದ ತಕ್ಷಣ ಮತ್ತೆ ಬಂದು ಜಾಯ್ನ್ ಆಗ್ತೀನಿ. ಈಗ ಟೈಮ್ 3:11 ಆಗಿದೆ. ಮಾರ್ನಿಂಗ್ ನಾನು ಹೇಳಿದಾಗೆ ಈ ರೇಂಜಲ್ಲೇ ಇದೆ ನೋಡಿ, ಟ್ರೆಂಡ್ ಲೈನು ಪ್ಲಸ್ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್. ಈ ರೇಂಜ್ ಮಧ್ಯದಲ್ಲೇ ಮಾರ್ಕೆಟ್ ಇವತ್ತು ಟ್ರೇಡ್ ಆಗಿದೆ. ಇದು ಮಾರ್ನಿಂಗ್ ಗ್ಯಾಪ್ ಅಪ್ ಓಪನ್ ಆಯಿತು ತುಂಬ, ಆಲ್ಮೋಸ್ಟ್ ಆಲು 129 130ಇಂದ ಆಲ್ಮೋಸ್ಟ್ ಆಲ್ 40 ರೂಪೀಸ್ ಗ್ಯಾಪ್ ಅಪ್ ಆಗಿದೆ. ಗ್ಯಾಪ್ ಅಪ್ ಆಗಿ ಅಲ್ಲೇ ಟ್ರೇಡ್ ಆಗಿದೆ ಇವತ್ತು, ಈ ರೇಂಜ್ ಒಳಗಡೆ ಟ್ರೇಡ್ ಆಗಿದೆ. ಇವತ್ತು ನನಗೆ ಯಾವುದೂ ಟ್ರೇಡ್ ಸಿಕ್ಕಿಲ್ಲ. ನಾನು ಟ್ರೇಡ್ ಮಾಡಬೇಕಂದ್ರೆ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಬೇಕು, ಇಲ್ಲ ಸಪೋರ್ಟು ರೆಸಿಸ್ಟೆನ್ಸ್ ಬ್ರೇಕ್ ಡೌನ್ ಆಗಬೇಕು. ಇಲ್ಲೇನೂ ಆಗಿಲ್ಲ, ಈ ರೇಂಜಲ್ಲೇ ಟ್ರೇಡ್ ಆಗಿದೆ. ಈಗ ಅಪ್ ಟ್ರೆಂಡಲ್ಲಿದೆ ಮಾರ್ಕೆಟು. ಈಗ ಮಾರ್ನಿಂಗ್ ಗ್ಯಾಪ್ ಅಪ್ ಆಗಿ ಮೇಲಾಯಿತು ಅಂದರೆ ನಾನು ಕಾಲ್ ಸೈಡ್ ಹೋಗ್ತೀನಿ, ಇಲ್ಲ ಬ್ರೇಕ್ ಆಯಿತು ಅಂದರೆ ನಾನು ಸೆಲ್ ಸೈಡ್ಗೆ ಬರ್ತೀನಿ. ನಾಳೆ ಗೊತ್ತಾಗುತ್ತೆ ಮಾರ್ಕೆಟು ಅಪ್ ಟ್ರೆಂಡ್ ಕಂಟಿನ್ಯೂ ಆಗುತ್ತಾ ಇಲ್ಲ ಡೌನ್ ಟ್ರೆಂಡ್ ವಾಪಸ್ ಬರುತ್ತಾ ಅಂತ. ಓಕೆ ಫ್ರೆಂಡ್ಸ್, ತಿರ್ಗಾ ನಾಳೆ ನಾನು ಸಿಗ್ತೀನಿ.